ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ. ಮುಖ್ಯಾಂಶಗಳು: ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದಿಸಿದರೆ ಮಾತ್ರ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ, ಹೈಕೋರ್ಟ್ ಆದೇಶ. ದೇವದಾಸಿ ಮಹಿಳೆಯರ ಮತ್ತು ಮಕ್ಕಳ ಸಮಾವೇಶ, ಮೈಸೂರು ಮಠದಲ್ಲಿ ವಿಶೇಷ ಕಾರ್ಯಕ್ರಮ. ಶತಕ ಪೂರೈಸಿದ ಸಹಕಾರಿ ಬ್ಯಾಂಕ್, ನವದೆಹಲಿಯಲ್ಲಿ ಪುರಸ್ಕಾರ ಸಮಾರಂಭ. ಪಟ್ಟಣದ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾಗಿ. ವಾರ್ತೆಗಳ ವಿವರ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದನೆ ಮಾಡಿದರೆ ಮಾತ್ರ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯವಾಗುತ್ತದೆ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದನೆ ಮಾಡಿದರೆ ಮಾತ್ರ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯವಾಗುತ್ತದೆ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಕಟ್ಟಡದ ನೆಲಮಹಡಿ ಸಾರ್ವಜನಿಕ ವೀಕ್ಷಣೆಯ ಸ್ಥಳವಲ್ಲ, ಹಾಗಾಗಿ ಅಲ್ಲಿಂದ ಬೈಯುವುದು ಅಥವಾ ನಿಂದನೆ ಮಾಡಿದರೆ ಅದು ಪರಿಶಿಷ್ಟ ಜಾತಿ ಪಂಗಡದ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ವ್ಯಾಪ್ತಿಗೆ ಅನ್ವಯವಾಗುವುದಿಲ್ಲ ಎಂದು ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಮಂಗಳೂರಿನ ರಿತೇಶ್ ಫಯಾಜ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. 2020ರಲ್ಲಿ ಈ ಪ್ರಕರಣ ನಡೆದಿತ್ತು. ನೆಲಮಹಡಿ ಸಾರ್ವಜನಿಕ ವೀಕ್ಷಣೆಯ ಸ್ಥಳವಲ್ಲ, ಹೀಗಾಗಿ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯವಾಗುವುದಿಲ್ಲ ಎಂದು ಹೇಳಿರುವ ಕೋರ್ಟ್, ಜಾತಿ ನಿಂದನೆ ಮಾಡಿದ್ದಾರೆಂದು ಆರೋಪಿ ರಿತೇಶ್ ಫಯಾಜ್ ವಿರುದ್ಧ ಹೂಡಿದ್ದ ಅಟ್ರಾಸಿಟಿ ಕಾಯ್ದೆಯನ್ನು ರದ್ದುಪಡಿಸಿದೆ. ರಿತೇಶ್ ಫಯಾಜ್ ಮತ್ತು ಜಯಕುಮಾರ್ ನಾಯರ್ ನಡುವೆ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಸಿವಿಲ್ ವ್ಯಾಜ್ಯವಿತ್ತು. ನಾಯರ್ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ದ ಮೋಹನ್ ಎಂಬಾತ ತಮ್ಮನ್ನು ನಿಂದನೆ ಮಾಡಿದ್ದಾರೆ ಎಂದು ದೂರು ನೀಡಿದರು. ಗಜೇಂದ್ರಗಡದ ಮೈಸೂರು ಮಠದಲ್ಲಿ ಕರ್ನಾಟಕ ದೇವದಾಸಿ ಸಮಿತಿ ತಾಲೂಕು ಘಟಕದಿಂದ ದೇವದಾಸಿ ಮಹಿಳೆಯರ ಮತ್ತು ಮಕ್ಕಳ ಸಮಾವೇಶ ನಡೆಯಿತು. ಗಜೇಂದ್ರಗಡದ ಮೈಸೂರು ಮಠದಲ್ಲಿ ಕರ್ನಾಟಕ ದೇವದಾಸಿ ಸಮಿತಿ ತಾಲೂಕು ಘಟಕದಿಂದ ದೇವದಾಸಿ ಮಹಿಳೆಯರ ಮತ್ತು ಮಕ್ಕಳ ಸಮಾವೇಶ ನಡೆಯಿತು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಮಕ್ಕಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಾವು ಯಾರಿಗೆ ಐತಲ್ಲ ಗೊತ್ತಿಲ್ಲ ಅಂತ ಐತಲ್ಲ, ಅದೇ ನಮ್ಗೆ ಇವತ್ತು ಸಮಸ್ಯೆ ಆಗಿದೆ. ಅವೆಲ್ಲವೂ ಸಮಸ್ಯೆಗೆ ಇವತ್ತು ನಮಗೆ ಕಾರಣ. ಇವತ್ತು ಯಾರು ಇವತ್ತು ಅವತ್ತು ಹೇಳಿದ್ರು ಕಾಕಪ್ಪ ಬಡ್ಡಿಗೆ ಹಾಕಂತ ಓಟ್ ಹಾಕಿದ್ರೆ ಕೇಳಬೇಕಾಗಿತ್ತು. ನಿಮ್ಗೆ ಹೇಳ್ತಾರಲ್ಲ ಅವ್ರು ಕೇಳಬೇಕಾಗಿತ್ತು. ನಿಮ್ ಸಂಘ ಆಯ್ತಪ್ಪ, ಪೆನ್ಷನ್ ಇದು ಮಾಡೋಣ ಹೋಗ್ಲಿ, ಸೋತಾದ್ರು ಸೋತ ರಿಪೋರ್ಟ್ ಹಾಕಂತಾರ, ಇನ್ನೊಬ್ಬ ಸೋತನ ಅದನ್ನ ನೀನು ಸುಮ್ಮನೆ ಕುಂಕೈಗಪ್ಪ ನಮ್ ಜೊತೆಗೆ ಬಾ ಅಂತ ಕೇಳ. ಯಾರು ಇವತ್ತು ಬರ್ತಾ ಇಲ್ಲ, ಯಾರು ಇವತ್ತು ಈ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಈ ಒಂದು ವಿಷಯದ ಮೇಲೆ ಸಂಘಟನೆ ಗಟ್ಟಿಯಾಗಿ ಕೆಟ್ಟದಾಗ ಮಾತ್ರ ಇವತ್ತು ನಮಗೇನಾದ್ರೂ ಲಾಭ ಸಿಗಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಇವತ್ತು ಈ ಪದ್ಧತಿಯನ್ನ ಇವೆಲ್ಲವೂ ಹೋಗ್ಬೇಕಂತಂದ್ರೆ ಸಂಘ ಕಟ್ಬೇಕಾಗಿದೆ. ಮತ್ತು ಬರೇ ಮಾಸಾಸನ ಸಿಗೋದ ಬಗ್ಗೆ ಅಲ್ಲ, ಮಕ್ಕಳಿಗೆ ಉದ್ಯೋಗ ಕೊಡೋದಲ್ಲ, ಈ ಒಂದು ಪದ್ಧತಿಯನ್ನ ಪೂರ್ತಿಯಾಗಿ ತೆಗೆಯಕ್ಕಾಗಿ ಪೂರ್ತಿ ತೆಗೆಯಬೇಕು. ಇದನ್ನ ಇವತ್ತು ಇದನ್ನ ತೆಗಿತಕ್ಕಂಥ ವಿಷಯಕ್ಕೆ ನಾವು ಬದ್ಧತೆಯಿಂದ ಕೆಲಸ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಾವು ದೇವದಾಸಿ ಮಹಿಳೆಯರಿಗೇನೋ ನಾವು ಅವತ್ತಿನ ಹೋರಾಟ ಮಾಡಿ ಏನೋ ಪೆನ್ಷನ್ ಇವೆಲ್ಲ ಬರಕತ್ತಿದ್ವಿ. ಆದ್ರೆ ಇವತ್ತು ನಾವು ಸುಮಾರು 2-3 ವರ್ಷ ಆದ್ಮೇಲೆ ದೇವದಾಸಿ ಮಹಿಳೆಯರೆಲ್ಲ ಮೀಟಿಂಗ್ ಮಾಡಿದಾಗ ಹೇಳ್ತಿದ್ರು, ಕರೆಕ್ಟ್ ರೀ, ನಮಗೆಲ್ಲ ಮಾಸಾಸನ ಬಂತು, ನಾವ್ ಎಂದಾರ ಹೋಗರು, ನಮ್ಮ ಮಕ್ಕಳ ಪರಿಸ್ಥಿತಿ ಏನಂತಕ್ಕಂಥದ್ದನ್ನ ಇವತ್ತು ಈ ಸಂಘದಲ್ಲಿ ಚರ್ಚೆ ಮಾಡಿ ಇವತ್ತು ದೇವದಾಸಿ ಮಹಿಳೆಯರನ್ನೇ ನಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡ್ರಿ. ಯಾರು ಇವತ್ತು ಮಕ್ಕಳ ತಾಯಂದ್ರೆ ಬೈತೇರಿ, ನಿಮ್ಮ ತಾಯಂದ್ರೆ ಈ ನಮ್ಮ ಮಕ್ಕಳ ಪರಿಸ್ಥಿತಿ ಏನನ್ನೋದ್ರ ಬಗ್ಗೆ ವಿಚಾರ ಮಾಡಿ ಇವತ್ತು ಸಂಘದಾಗ ವಿಚಾರ ಮಾಡಿ ಇವತ್ತು ಮಕ್ಕಳ ಬಗ್ಗೆ ವಿಚಾರ ಮಾಡಕ್ಕೆ ಹಚ್ಚಿದ್ದೇನೆ ಇವತ್ತು ದೇವದಾಸಿ ಮಹಿಳೆಯರ ತಾಯಂದ್ರೆ. ಹಾಗಾಗಿ ಇವತ್ತು ಮಕ್ಕಳ ಬಗ್ಗೆ ವಿಚಾರ ಮಾಡುವಾಗ ನಾವು ಪುನರ್ವಸತಿ ಇಡೀ ಅವಾಗ ನಾವು ಹೇಳಿದ್ದು ದೇವದಾಸಿ ಕುಟುಂಬ ಪುನರ್ವಸತಿ ಆಗ್ಬೇಕು. ದೇವದಾಸಿ ಮಹಿಳೆಯರಿಗೆ ಮಾಸಾಸನ ಕೊಡೋದ್ರಿಂದ ದೇವದಾಸಿ ಪದ್ಧತಿ ಹೋಗಲ್ಲ. ದೇವದಾಸಿ ಮಹಿಳೆಯರಿಗೆ 40,000 ರೂಪಾಯಿ ಮನೆ ಕೊಡೋದ್ರಿಂದ ದೇವದಾಸಿ ಪದ್ಧತಿ ಹೋಗಲ್ಲ. ಇಡೀ ಆ ಕುಟುಂಬ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮಗಳು ಮಗ ಮತ್ತು ಅವ್ರ ಸ್ವಸ್ಥೆ ಏನ ಅವ್ರ ಕುಟುಂಬ ಏನೈತಿ, ಆ ಕುಟುಂಬನ
ಪುನರ್ವಸತಿ ಕಲ್ಪಿಸಲಾರ್ದನೆ, ಆ ಕುಟುಂಬನ ಆರ್ಥಿಕವಾಗಿ ಬಲಿಷ್ಠ ಮಾಡಲಾರ್ದನೆ ಈ ಪದ್ಧತಿ ಅನ್ನ ನಿಲ್ಲಿಸಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಕೇಳ್ತಕ್ಕಂಥದ್ದು, ಅವತ್ತು ನಾವು ದೇವದಾಸಿ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಮದುವೆ ಪ್ರೋತ್ಸಾಹನ ಕೊಡಬೇಕು. ಮತ್ತು ಯಾವ ರೀತಿ ದೇವದಾಸಿ ಮಹಿಳೆಯರಿಗೆ ಮನೆ ಕೊಟ್ರಿ, ಬರೇ ಮನೆ ಕೊಟ್ಟರ ಜಾಗ ಕೊಡ್ತಾ ಇಲ್ಲ. ದೌರ್ಜನ್ಯ ದೇವದಾಸಿ ಪದ್ಧತಿಯನ್ನು ತೊಲಗಿಸಿ ಸಮಾನತೆಯ ಸಮಾಜದತ್ತ ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಕಾರ್ಯಕ್ರಮ ಜರುಗಿತು. 2022ರಲ್ಲೂ ಇಂತಹ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ ಎಂಬುದು ಖೇದಕರ ಎಂದು ಹೇಳಿದರು. ಮತ್ತೆ ದೇವದಾಸಿ ಮಹಿಳೆಯರ ರಾಜ್ಯ ಉಪಾಧ್ಯಕ್ಷರು ನಾಗದವರೇ, ಅದೇ ರೀತಿ ಬಾಲು ರಾಥೋಡವರೇ, ಅದೇ ರೀತಿ ಪೇರು ರಾಥೋಡವರೇ, ಮುಂದಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು, ಇವತ್ತೇನು ಎರಡನೇ ಫಸ್ಟ್ ನಾವು ಜಿಲ್ಲಾ ಮಟ್ಟದ ಒಂದು ಸಮಾವೇಶವನ್ನು ನಾವು ಮಾಡಿದ್ವಿ ಗದಗಿನಲ್ಲಿ. ಅದಾದ ನಂತರದಲ್ಲಿ ಮೊನ್ನೆ ರೋಣ ತಾಲೂಕಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಈಗ ಎರಡನೇದು ನಮ್ಮ ಗದಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆಲ್ಲ ಕೂಡ ಬಹಳ ಮುಖ್ಯವಾಗಿ ಕಾಳಜಿಯಿಂದ ನಮ್ಮ ದೇವಮ್ಮ ಮತ್ತು ಹುಲಿಗೆಮ್ಮ ಮತ್ತು ಇದ್ರ ಜೊತೆಗೆ ಇಲ್ಲಿ ಲೋಕಲ್ ಇರತಕ್ಕಂಥ ಮಾಳಮ್ಮವರು ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂತಂದರೆ ಒಂದು ಸಮಾವೇಶ ಮಾಡೋದಿರ್ಬೋದು ಅಥವಾ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಲ್ಲಿ ಬರೀ ಜನಗಳು ಸೇರಿಸೋದಷ್ಟೇ ಅಲ್ಲ, ಇಲ್ಲೆಲ್ಲ ಬಂದು ಊಟದ ವ್ಯವಸ್ಥೆ ಇರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಸಾಕಷ್ಟು ಕೆಲಸಗಳೆಲ್ಲ ಇರ್ತವೆ. ಅವನ್ನೆಲ್ಲವೂ ಕೂಡ ಇವತ್ತು ನಮ್ಮ ಹೆಣ್ಮಕ್ಳು ಮುಂದೆ ನಿಂತು ನಾವು ಯಾರಿಗೇನು ಕಡಿಮೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಅವರು ನಡೆಸಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನಾನು ರಾಜ್ಯ ಸಮಿತಿ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ದೇವದಾಸಿ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಏನದವು, ದೇವದಾಸಿ ಮಹಿಳೆಯರ ಸಮಸ್ಯೆಗಳನ್ನು ಇಡಿಯಾಗಿ ಒಂದು ಪಟ್ಟಿ ಮಾಡಿ ಆ ಪಟ್ಟಿ ಸರ್ಕಾರದ ಮುಂದೆ ನಾವು ತಗೊಂಡೋಗಿ ಇಟ್ಟಾಗ ಸರ್ಕಾರ ನೀವೆಲ್ಲ ಯಾರು, ನೀವೆಲ್ಲ ಕೂಡ ಎಲ್ಲಿದ್ರಿ, ನೀವೆಲ್ಲ ಯಾಕೆ ಬಂದ್ರಿ, ನಿಮ್ಮ ಸಮಸ್ಯೆ ಏನು ಅಂತೇಳಿ ಕೇಳಿದರು. ಮತ್ತು ಅದಕ್ಕೆ ಮುಂಚೆ ಏನೆಲ್ಲ ನಡೆದವು ರಾಜ್ಯದಲ್ಲಿ ದೇವದಾಸಿ ಮಹಿಳೆಯರ ಮಧ್ಯೆ ಅಂತ ಹೇಳಿದ್ರೆ, ದೇವದಾಸಿ ಮಹಿಳೆಯರ ಮಧ್ಯೆ ದೇವದಾಸಿ ಪದ್ಧತಿ ನಿಷೇಧ ಕಾನೂನು ಅಂತಂದೇಳಿ ಅವರು ಜಾರಿ ಮಾಡಿದ್ದಾರೆ. ದೇವದಾಸಿ ಮಹಿಳೆಯರನ್ನ ಸರ್ವೆ ನಡೆಸಿದ್ದಾರೆ. ಆದರೆ ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ನಾವೆಲ್ಲರೂ ಪಣ ತೊಡಬೇಕಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರೆಲ್ಲರೂ ಹೇಳಿದರು. ಈಗ ವಿರಾಮ. ಬಡ ಮಕ್ಕಳಿಗಾಗಿ ಸಮಾಜದ ಕಳಕಳಿಯಿಂದ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ ಆರಂಭವಾಗಿದೆ. ಬಂಜಾರ ಸಮುದಾಯದ ಸಂತ ಸೇವಾಲಾಲ್ ಆಶೀರ್ವಾದದಿಂದ ಬಸವೇಶ್ವರ ನಗರದಲ್ಲಿ ಶಾಲೆ ಆರಂಭವಾಗಿ ಈಗಾಗಲೇ ದಶಕಗಳೇ ಕಳೆದಿದೆ. ಕಳೆದ 11 ವರ್ಷದಿಂದ ಗಜೇಂದ್ರಗಡ ಸೇರಿ ಅಕ್ಕಪಕ್ಕದ ಗ್ರಾಮಗಳಿಂದ ಮಕ್ಕಳು ಆಗಮಿಸುತ್ತಾರೆ. ಬಸ್ ವ್ಯವಸ್ಥೆ ಇದ್ದು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ನುರಿತ ಶಿಕ್ಷಕರಿಂದ ಪಾಠಗಳು ಹೇಳಲಾಗುತ್ತೆ. ಕಾಲಕಾಲೇಶ್ವರ, ಹಮಾಲರ ಪ್ಲಾಟ್, ಗಜೇಂದ್ರಗಡ ತಾಂಡ, ಗರಡಿಮನಿ, ಶಿವಾಜಿಪೇಟೆ, ಹಿರೇಬಜಾರ್, ಭೂಮರೆಡ್ಡಿ ಪ್ಲಾಟ್, ಬೆಣಚಮಟ್ಟಿ, ನಾಗರಸಕೊಪ್ಪ, ಗೋಗೇರಿಗೆ ಬಸ್ ಸೌಲಭ್ಯವಿರುತ್ತದೆ. ಬಡವರಿಗೆ ಕೈಗೆಟಕುವ ಫೀ ಇದೆ. ಬಡವರಿಗೂ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದೇ ನಮ್ಮ ಉದ್ದೇಶ ಎಂದು ವಿದ್ಯಾಪ್ರೇಮಿಯೂ ಆದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಲಾಲಪ್ಪ ರಾಠೋಡ್ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲಿದೆ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ. ತುಳಜಾ ಭವಾನಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಪ್ರವೇಶ ಆರಂಭವಾಗಿದ್ದು, ನಿಮ್ಮ ಮಕ್ಕಳಿಗೂ ಶಿಕ್ಷಣ ಕೊಡಿಸಿ ಉತ್ತಮ ಪ್ರಜೆಯನ್ನಾಗಿಸಿ. ಇದು ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆಯ ಕಳಕಳಿಯ ಮನವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ನಂಬರ್ 89
71757303 9482129034 7349694762. ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ನವದೆಹಲಿಯಲ್ಲಿ 100 ವರ್ಷ ಪೂರೈಸಿದ ಸರ್ಕಾರಿ ಬ್ಯಾಂಕುಗಳು ಪುರಸ್ಕಾರ ಸಮಾರಂಭದಲ್ಲಿ ಗಜೇಂದ್ರಗಢದ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ನಿರ್ದೇಶಕರೊಂದಿಗೆ ಸಿದ್ದನಬಂಡಿ ದೆಹಲಿಗೆ ತೆರಳಿದ್ದಾರೆ. ನವದೆಹಲಿಯಲ್ಲಿ 100 ವರ್ಷ ಪೂರೈಸಿದ ಸಹಕಾರಿ ಬ್ಯಾಂಕುಗಳ ಪುರಸ್ಕಾರ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಗಜೇಂದ್ರಗಢದ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಸಹ 100 ವರ್ಷ ಪೂರೈಸಿದೆ. ಹೀಗಾಗಿ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ನಿರ್ದೇಶಕರೊಂದಿಗೆ ಸಿದ್ದಣ್ಣ ಬಂಡಿ ಅವರು ದೆಹಲಿಗೆ ತೆರಳಿದ್ದಾರೆ. ಈ ಕಾರ್ಯಕ್ರಮ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿದೆ. ಮುಂಬರುವ ದಿನಗಳಲ್ಲಿ ಅರ್ಬನ್ ಬ್ಯಾಂಕುಗಳ ಪಾತ್ರ ಎಂಬ ವಿಷಯದ ಮೇಲೆ ಚರ್ಚೆಯೂ ನಡೆಯಲಿದೆ. ಈ ಕ್ಷಣವನ್ನು ಗಜೇಂದ್ರಗಢದ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ನಿರ್ದೇಶಕರು ಭಾಗಿಯಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸ್ಥಳಗಳಲ್ಲಿ ನಿಂದಿಸಿದರೆ ಮಾತ್ರ SC/ST ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ, ಹೈಕೋರ್ಟ್ ಆದೇಶ. ದೇವದಾಸಿ ಮಹಿಳೆಯರ ಮತ್ತು ಮಕ್ಕಳ ಸಮಾವೇಶ, ಮೈಸೂರು ಮಠದಲ್ಲಿ ವಿಶೇಷ ಕಾರ್ಯಕ್ರಮ. ಶತಕ ಪೂರೈಸಿದ ಸಹಕಾರಿ ಬ್ಯಾಂಕ್, ನವದೆಹಲಿಯಲ್ಲಿ ಪುರಸ್ಕಾರ ಸಮಾರಂಭ, ಪಟ್ಟಣದ ದಿ ಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾಗಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್ ಗಜೇಂದ್ರಗಢ. ವಂದನೆಗಳು. ಬಡ ಮಕ್ಕಳಿಗಾಗಿ ಸಮಾಜದ ಕಳಕಳಿಯಿಂದ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ ಆರಂಭವಾಗಿದೆ. ಬಂಜಾರ ಸಮುದಾಯದ ಸಂತ ಸೇವಾಲಾಲ್ ಆಶೀರ್ವಾದದಿಂದ ಬಸವೇಶ್ವರ ನಗರದಲ್ಲಿ ಶಾಲೆ ಆರಂಭವಾಗಿ ಈಗಾಗಲೇ ದಶಕಗಳೇ ಕಳೆದಿದೆ. ಕಳೆದ 11 ವರ್ಷದಿಂದ ಗಜೇಂದ್ರಗಢ ಸೇರಿ ಅಕ್ಕಪಕ್ಕದ ಗ್ರಾಮಗಳಿಂದ ಮಕ್ಕಳು ಆಗಮಿಸುತ್ತಾರೆ. ಬಸ್ ವ್ಯವಸ್ಥೆ ಇದ್ದು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ನುರಿತ ಶಿಕ್ಷಕರಿಂದ ಪಾಠಗಳು ಹೇಳಲಾಗುತ್ತೆ. ಕಾಲಕಾಲೇಶ್ವರ, ಹಮಾಲರ ಪ್ಲಾಟ್, ಗಜೇಂದ್ರಗಢ ತಾಂಡ, ಗರಡಿಮನಿ, ಶಿವಾಜಿಪೇಟೆ, ಹಿರೇಬಜಾರ್, ಭೂಮರೆಡ್ಡಿ ಪ್ಲಾಟ್, ಬೆಣಚಮಟ್ಟಿ, ನಾಗರಸಕೊಪ್ಪ, ಗೋಗೇರಿಗೆ ಬಸ್ ಸೌಲಭ್ಯವಿರುತ್ತದೆ. ಬಡವರಿಗೆ ಕೈಗೆಟಕುವ ಫೀ ಇದೆ. ಬಡವರಿಗೂ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದೇ ನಮ್ಮ ಉದ್ದೇಶ ಎಂದು ವಿದ್ಯಾಪ್ರೇಮಿಯೂ ಆದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಲಾಲಪ್ಪ ರಾಠೋಡ್ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ರಾಂತಿ ಮಾಡಲಿದೆ ಶ್ರೀ ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆ. ತುಳಜಾ ಭವಾನಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಪ್ರವೇಶ ಆರಂಭವಾಗಿದ್ದು, ನಿಮ್ಮ ಮಕ್ಕಳಿಗೂ ಶಿಕ್ಷಣ ಕೊಡಿಸಿ ಉತ್ತಮ ಪ್ರಜೆಯನ್ನಾಗಿಸಿ. ಇದು ತುಳಜಾ ಭವಾನಿ ಶಿಕ್ಷಣ ಸಂಸ್ಥೆಯ ಕಳಕಳಿಯ ಮನವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ನಂಬರ್ 8971757303 9482129034 7349694762.